ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಿರಿಯಾನಿನ ಯಾವ ಥರ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮನೆಗಳಲ್ಲಿ ಆಗಾಗ ಸಣ್ಣ ಸಣ್ಣದಾದಂತಹ ಬರ್ತ್ಡೇ ಪಾರ್ಟಿಗಳು, ಒಂದೊಂದು ಸರಿ ಮನೆಗೆ ಒಂದು 5-6 ಜನ ಗೆಸ್ಟ್ಸ್ ಬಂದಾಗ ಕೂಡ ಆರಾಮಾಗಿ ಈ ಒಂದು ವಿಧಾನದಲ್ಲಿ ಬಿರಿಯಾನಿಯನ್ನು ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಸುಮಾರು 2 kg ಆಗಷ್ಟು ಚಿಕನನ್ನು ತಗೊಂಡು ಬಿರಿಯಾನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀಟಾಗಿ ಒಂದು 2 kg ಆಗಷ್ಟು ಚಿಕನನ್ನು ತಗೊಂಡು ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಚಮಚದಷ್ಟು ಉಪ್ಪು, 3 ಟೇಬಲ್ ಚಮಚದಷ್ಟು ಹಚ್ಚ ಖಾರದ ಪುಡಿ, ನೀವು ಖಾರ ತಿನ್ನೋರು ಆಗಿದ್ದರೆ ಇನ್ನೊಂದು ಸ್ಪೂನ್ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಒಂದು 3 ಟೇಬಲ್ ಚಮಚದಷ್ಟು ಧನಿಯಾ ಪೌಡರ್, 1 ಟೇಬಲ್ ಚಮಚ ಆಗಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಚಮಚದಷ್ಟು ಬಿರಿಯಾನಿ ಪೌಡರನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಒಂದು 3 ಟೇಬಲ್ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 5-6 ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರು, ಒಂದು 4 ಹಸಿರು ಮೆಣಸಿನ್ಕಾಯನ್ನು ಮಧ್ಯಕ್ಕೆ ಈ ರೀತಿಯಾಗಿ ಮುರಿದು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಟ್ಟಾಗಷ್ಟು ಪುದೀನ ಸೊಪ್ಪು, ಅರ್ಧ ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನಲ್ಲಿ ತಗೊಂಡಿರುವಂತಹ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಚಿಕನನ್ನು ತುಂಬ ಚೆನ್ನಾಗಿ ನಾವು ಮಸಾಜ್ ಮಾಡ್ತಾ ಈ ಒಂದು ಮಸಾಲೆ ಎಲ್ಲ ಕೂಡ ಚಿಕನ್ಗೆ ಚೆನ್ನಾಗಿ ಇಡಿಸೋ ಥರ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸಿರ್ತಕ್ಕಂಥದ್ದು 2 kg ಚಿಕನ್ಗೆ ಆಗುವಂತಹ ಮಸಾಲೆ. ನೀವೇನಾದರೂ 4 kg ಚಿಕನ್ಗೆ ಮಾಡ್ಕೋಬೇಕಂದ್ರೆ ಡಬಲ್ ಮಾಡ್ಕೊಳ್ಳಿ. 10 kg ಚಿಕನ್ಗೆ ಮಾಡ್ಕೋಬೇಕಂದ್ರೆ 5ರಷ್ಟು ಅಂದರೆ ಇದನ್ನು ಮಸಾಲೆಯನ್ನು 5 ಟೈಮ್ಸ್ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸರಿ ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣದಾದಂಥ ಫಂಕ್ಷನ್ ಇಲ್ಲಾಂದರೆ ನಾರ್ಮಲಾಗಿ ಮನೆಯಲ್ಲೇ ಮಾಡ್ಕೋಬೇಕು 1 kgಗೆ ಅಂದರೆ ನಾನು ತೋರಿಸಿರುವಂತಹ ಮಸಾಲೆಯಲ್ಲಿ ಅರ್ಧ ಮಸಾಲೆಯನ್ನು ಸೇರಿಸ್ಕೊಂಡು ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಒಂದು ಮ್ಯಾರಿನೇಟ್ ಮಾಡುವಾಗ ಎಷ್ಟು ಚೆನ್ನಾಗಿ ನಾವು ಈ ಒಂದು ಮಸಾಲೆಯನ್ನು ಚಿಕನ್ ಪೀಸಸ್ಗೆ ಇಡಿಸ್ತೀವೋ ಅಷ್ಟೊಂದು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಈ ಒಂದು ಮ್ಯಾರಿನೇಟ್ 1 ಗಂಟೆಗಿಂತ ಮುಂಚೆನೇ ಮಾಡಿಟ್ಕೊಂಡ್ರೆ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಈ ಒಂದು ಪೀಸಸ್ಗೆ. ಈಗ 1 ಗಂಟೆ ಕಾಲ ಆಗಿದೆ ಮ್ಯಾರಿನೇಟ್ ಮಾಡಿ. ಈಗ ಬಿರಿಯಾನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 2 kg ಚಿಕನ್ಗೆ ಒಂದು 150 ಗ್ರಾಮ್ ಆಗಷ್ಟು ಎಣ್ಣೆ, ಒಂದು 4 ಟೇಬಲ್ ಚಮಚ ಅಂದರೆ ಒಂದು 50 ಗ್ರಾಮ್ ಆಗಷ್ಟು ತುಪ್ಪನ ತೊಗೊಳ್ತಾ ಇದ್ದೀನಿ. ಟೋಟಲಾಗಿ ಒಂದು 200 ಗ್ರಾಮ್ ಆಗಷ್ಟು ಎಣ್ಣೆ ಅಂತ ಅಂದ್ಕೊಳ್ಳಿ. 150 ಗ್ರಾಮ್ ಎಣ್ಣೆ, ಒಂದು 50 ಗ್ರಾಮ್ ಆಗಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಸೇರಿಸೋದ್ರಿಂದ ಬಿರಿಯಾನಿಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಒಂದು ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಹೋಲ್ ಬಿರಿಯಾನಿ ಮಸಾಲೆಯನ್ನು ಅಂದರೆ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ, ಚಕ್ಕೆ, ಲವಂಗ, ಹೂವು, ಏಲಕ್ಕಿ, ಪಲಾವ್ ಎಲೆ, ಸೋಂಪು, ಶಾಜೀರಾ ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 7-8 ಹಸಿರು ಮೆಣಸಿನ್ಕಾಯನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಕಾಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 250 ಗ್ರಾಮ್ ಆಗಷ್ಟು ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಕ್ಕೆ ಲವಂಗ ಎಲ್ಲ ಎಷ್ಟು ಸೇರಿಸ್ಕೋಬೇಕಂತಂದರೆ ಒಂದು 4 ಇಂಚಾಗಷ್ಟು ಚಕ್ಕೆ, ಒಂದು 8-10 ಲವಂಗ, 5-6 ಏಲಕ್ಕಿ, 1 ಟೇಬಲ್ ಚಮಚ ಆಗಷ್ಟು ಸೋಂಪು, 1 ಟೇಬಲ್ ಚಮಚ ಶಾಜೀರಾ, ಒಂದು 5-6 ಪಲಾವ್ ಎಲೆಯನ್ನು ಸೇರಿಸ್ಕೊಂಡು ನಾವು ಈ ಒಂದು ಬಿರಿಯಾನಿಗೆ ಸೇರಿಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಒಂದು ಬಿರಿಯಾನಿ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಂಡ್ರೆ ಕೂಡ ಫ್ಲೇವರ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈರುಳ್ಳಿ ಈಗ ಫ್ರೈ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ತೀರಾ ಬ್ರೌನ್ ಕಲರ್ ಏನೂ ಬರೋಷ್ಟಿಲ್ಲ. ನಾವು ಮಾಮೂಲಿಯಾಗಿ ಪಲಾವ್ ಎಲ್ಲ ಮಾಡ್ಕೊಳ್ಲಿಕ್ಕೆ ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟೇ ತನಕ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 50 ಗ್ರಾಮ್ ಆಗಷ್ಟು ಬೆಳ್ಳುಳ್ಳಿ, 50 ಗ್ರಾಮ್ ಆಗಷ್ಟು ಶುಂಠಿಯನ್ನು ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. 50 ಗ್ರಾಮ್ ಆಗಷ್ಟು ಬೆಳ್ಳುಳ್ಳಿ, 50 ಗ್ರಾಮ್ ಆಗಷ್ಟು ಹಸಿ ಶುಂಠಿಯನ್ನು ಇಲ್ಲಿ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸಣ್ಣದಾಗಿರುವಂತಹ ಕಟ್ಟಷ್ಟು ಪುದೀನ ಸೊಪ್ಪು, ಒಂದು ಸಣ್ಣ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2 ಟೊಮೆಟೊ ಹಣ್ಣನ್ನು ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಇದಕ್ಕೇ ಸೇರಿಸ್ಕೊಂಡು ಒಂದು ಸ್ವಲ್ಪ ಗುಜ್ಜು ಆಗೋ ತನಕ
ಇದನ್ನು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋಷ್ಟೊತ್ತಿಗೆ ಈ ಒಂದು ಹಸಿ ವಾಸನೆ ಎಲ್ಲ ಕೂಡ ಹೋಗುತ್ತೆ. ಈ ರೀತಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಈ ಒಗ್ಗರಣೆಯನ್ನು ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಕೂಡ ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಬಂದಿದೆ ಅಲ್ವಾ. ಈಗ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಈ ಒಂದು ಚಿಕನನ್ನು ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ಒಂದು ಬಿರಿಯಾನಿ ಪಾತ್ರೆ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ದಪ್ಪ ತಳ ಇದ್ದು ಬಿರಿಯಾನಿ ಪಾತ್ರೆ ಇದ್ದರೆ ಈ ಒಂದು ಮಿಕ್ಸ್ ಮಾಡ್ಕೊಳ್ಳೋವಂಥ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ, ಆರಾಮಾಗಿ ಕೂಡ ಮಾಡ್ಕೊಬೋದು. ನನ್ನ ಹತ್ರ ಆ ಒಂದು ಬಿರಿಯಾನಿ ಪಾತ್ರೆ ಇಲ್ಲ, ಸೊ ಹಾಗಾಗಿ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಒಂದು 2-3 ನಿಮಿಷದಲ್ಲಿ ಈ ಒಂದು ಚಿಕನ್ನಿಂದ ನೀರು ಅನ್ನೋದು ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ನೋಡಿ, ಒಂದು 3 ನಿಮಿಷ 4 ನಿಮಿಷ ಆಗಿದೆ ಅಷ್ಟೇ. ಚಿಕನ್ನಿಂದ ನೀರೆಲ್ಲ ಸಪ್ರೇಟ್ ಆಗ್ತಾ ಬಂದಿದೆ. ಅದೇ ರೀತಿಯಲ್ಲಿ ಒಂದು ಚಿಕನನ್ನು 90% ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೋಬೇಕು. ಅಷ್ಟರಲ್ಲಿ ಮಸಾಲೆ ಎಲ್ಲನೂ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ, ಟೊಮೆಟೊ ಕೂಡ ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ. ಈಗ ನಾನು ಒಂದು 2 kg ಆಗಷ್ಟು ಚಿಕನ್ಗೆ 2 kg ಆಗಷ್ಟು ಮನೆಯಲ್ಲಿ ನಾವು ತಿನ್ನಲಿಕ್ಕೆ ಯಾವ ಅಕ್ಕಿ ಬಳಸ್ತೀವೋ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 2 kg ಆಗಷ್ಟು ಅಕ್ಕಿ, 1/4 kg ಆಗಷ್ಟು ಬಾಸ್ಮತಿ ರೈಸನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ಒಂದು 1/4 kg ಆಗಷ್ಟು ಬಾಸ್ಮತಿ ರೈಸನ್ನು ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀರು ಸೇರ್ಸೋಕ್ಕಿಂತ ಮುಂಚೆನೇ ನಾವು ಅಕ್ಕಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಅನ್ನೋದು ತುಂಬಾ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಅನ್ನ ಬೇಯಿಸ್ಕೊಳ್ಲಿಕ್ಕೆ ಎಷ್ಟೊಂದು ನೀರು ಬೇಕೋ ಅಷ್ಟೊಂದು ನೀರನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈ ಹಂತದಲ್ಲಿ ಒಮ್ಮೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ನಂತರ ಖಾರದ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಆದಷ್ಟು ಮಧ್ಯ ಮಧ್ಯದಲ್ಲಿ ಈ ಒಂದು ಬಿರಿಯಾನಿಯನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿದು ಬಿಡುವಂತಹ ಚಾನ್ಸಸ್ ಇರುತ್ತೆ. ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಬೇಯಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ತಾ ಮುಚ್ಚಳವನ್ನು ಮುಚ್ಕೊಳ್ತಾ ನೋಡ್ಕೊತಾ ಇರಬೇಕು ಸ್ವಲ್ಪ ಕೇರ್ಫುಲ್ಲಾಗಿ. ಈಗ ಮುಚ್ಚಳನ ಮುಚ್ಚಿ ಮತ್ತೆ ಒಂದು 5-6 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿ ರೈಸ್ ಸ್ವಲ್ಪ ಚೆನ್ನಾಗಿ ಕುಕ್ ಆಗ್ತಾ ಇದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ. ಈಗ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಲೋ ಫ್ಲೇಮ್ಗೆ ಮಾಡ್ಕೊಂಡ್ಬಿಡಬೇಕು. ನೀರೆಲ್ಲ ಕಡಿಮೆ ಆದಾಗ ನಾವು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕೆಳಗಡೆ ಭಾಗ ಸೀದೋಗ್ಬಿಡುವಂತಹ ಚಾನ್ಸಸ್ ಇರುತ್ತೆ. ಈಗ ಮುಚ್ಚಳನ ಮುಚ್ಕೊಂಡು ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ನೀರೆಲ್ಲ ಕೂಡ ಕಂಪ್ಲೀಟಾಗಿ ಇಂಕೋಗಿದೆ, ಸ್ವಲ್ಪ ತೇವಾಂಶ ಮಾತ್ರ ಇದೆ. ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ಬೇಕಾಗಿದ್ದರೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನು ಮುಚ್ಚಳವನ್ನು ಮುಚ್ಕೊಂಡು ಒಂದು ಸ್ವಲ್ಪ ಭಾರವನ್ನು ಇಟ್ಟು ಮತ್ತೆ ಒಂದು 2-3 ನಿಮಿಷ ಇಟ್ಟರೆ ಪರ್ಫೆಕ್ಟ್ ಆಗಿರುವಂತಹ ಚಿಕನ್ ಬಿರಿಯಾನಿ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ. ನಾನು ಈ ಒಂದು ಚಿಕನ್ ಬಿರಿಯಾನಿಯನ್ನು ನಮ್ಮ ಹಸ್ಬೆಂಡ್ ಅವರ ಆಫೀಸಲ್ಲಿ ಹಾಟ್ ಪಾಟ್ ಫಂಕ್ಷನ್ ಇತ್ತು, ಅದಕ್ಕೆ ಅವರು ಬಿರಿಯಾನಿ ಮಾಡ್ಕೊಂಬರ್ಲಿಕ್ಕೆ ಹೇಳಿದರು. ಸೊ ಅವ್ರಿಗೋಸ್ಕರ ಅಂತ ನಾನು ಟ್ರೈ ಮಾಡಿ ನೋಡಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಒಂದು ವಿಧಾನದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸಣ್ಣದಾಗಿ ಏನಾದರೂ ಫಂಕ್ಷನ್ ಇದ್ದಾಗ ಬೇರೆಯವ್ರನ್ನ ಯಾರನ್ನಾದರೂ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳೋ ಬದಲು ನಾವೇ ಒಮ್ಮೆ ಟ್ರೈ ಮಾಡಿ ನೋಡಿದಾಗ ಒಂದ್ಸಲಿ ಸ್ವಲ್ಪ ಹಾಗೆ ಹೀಗೆ ಆದರೆ ಕೂಡ 2ನೇ ಸಲ ಖಂಡಿತವಾಗಿಯೂ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಡ್ತೀವಿ. ನನಗಂತೂ 100%ಗೆ 100% ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬಿರಿಯಾನಿ. ಚಿಕನ್ ಕೂಡ ತುಂಬಾ ಟೆಂಡರ್ ಆಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗಿತ್ತು.
ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಸಣ್ಣದಾದಂತಹ ಫಂಕ್ಷನ್ಸ್ ಏನಾದರೂ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀವು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ತುಂಬ ಉದುರುದುರಾಗಿ ಚಿಕನ್ ಬಿರಿಯಾನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.